ಒಂದು ಕಡೆ ಈ ಯಾಗವು ನಡೀತಾ ಇದೆ, ಅಮ್ಮನವರ ಆರಾಧನೆ, ಇನ್ನೊಂದು ಕಡೆ ದುಷ್ಟ ಸಂಹಾರ ನಡೆದಿದೆ, ನಡೀತಾ ಇದೆ. ಇನ್ನೊಂದು ಹೇಗೆ ಆ ಮಹಾಭಾರತದಲ್ಲಿ ಕೃಷ್ಣ ಪರಮಾತ್ಮ, ನಮಗನಿಸೋದು ಆ ಮಹಾಭಾರತದಲ್ಲಿ ಕೃಷ್ಣ ಪರಮಾತ್ಮ ಹೇಗೆ ಅರ್ಜುನನಿಗೊಂದು ಪ್ರೇರಣೆಯನ್ನು ಕೊಟ್ಟು ಅಮ್ಮನವರನ್ನು ಕುರಿತು ತಪಸ್ಸನ್ನು ಅವನ ಕೈಯಲ್ಲಿ ಮಾಡಿಸಿ ಅಮ್ಮನವರ ಅನುಗ್ರಹವು ಅವನಿಗೆ ಪ್ರಾಪ್ತವಾಗುವಂತೆ ಮಾಡಿದ್ದಾನೋ, ಅದೇ ರೀತಿ ಇಲ್ಲೂ ಸಹ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಸಹ ಒಂದು ಪ್ರೇರಣೆಯನ್ನು ಕೊಟ್ಟು ಇಲ್ಲಿ ಸಹಸ್ರಚಂಡಿಕಾ ಯಾಗವನ್ನು ಮಾಡಿ ಅಮ್ಮನವರ ಈ ರೀತಿಯಂತಹ ಒಂದು ದೊಡ್ಡ ಅನುಷ್ಠಾನವು ನಡೆಯಲಿ ಎಂಬುದಾಗಿ ಒಂದು ಪ್ರೇರಣೆಯನ್ನು ಕೊಟ್ಟು ಈ ಒಂದು ಯಾಗಕ್ಕೆ ಬೇಕಾಗಿರತಕ್ಕಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡುವಂತಹ ಶಕ್ತಿಯನ್ನು ಸಹ ಆ ಭಗವಂತ ಕೊಟ್ಟು ಇಂತಹ ಒಂದು ದೊಡ್ಡ ಅನುಷ್ಠಾನವನ್ನು ಭಗವಂತ ಮಾಡಿಸಿದ್ದಾನೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಇನ್ನೊಂದು ತುಂಬ ವಿಶೇಷವಾದಂತಹ ವಿಚಾರ ಅಂತಂದರೆ, ಅಲ್ಲಿ ಕೃಷ್ಣ ಪರಮಾತ್ಮನ ಅಪ್ಪಣೆಯಂತೆ ಅಮ್ಮನವರ ಆರಾಧನೆಯನ್ನು ಮಾಡಿ ಅರ್ಜುನ ಯುದ್ಧದಲ್ಲಿ ಜಯವನ್ನು ಗಳಿಸಿದ್ದಾನೆ. ಇಲ್ಲಿ ಏನಾಗಿದೆ ಅಂತಂದರೆ